ಕಲ್ಯಾಣಿ ಮನೇಲಿ ಇಲ್ಲಲ್ಲ? ಇಲ್ಲ, ಹೇಳ್ಬೇಡಪ್ಪ. ಪಾಪ ಆ ಮಗು ದಿನಕ್ಕೊಂದು ರೀತಿಯಲ್ಲಿ ನಾವು ಅನುಭವಿಸ್ತಾ ಇದ್ದಾಳೆ. ಅವಳು ಕಿವಿಗಿದೇನಾದ್ರು ಬಿದ್ದಿರೋ ತಡ್ಕೋತಾಳೆ. ಬೇಡ, ಹೇಳಲೇಬೇಡ ಅವಳಿಗೆ. ಆದ್ರೆ ಇವನು ನನಗೆ ಮಾಡ್ತಾ ಇರೋ ಅವಮಾನ, ನನಗೆ ಕೊಡ್ತಾ ಇರೋ ನೋವು ನಾನಿಂದ ಸಹಿಸ್ಕೊಳ್ಳೋದಿಲ್ಲ. ಹೇಳೋ ಅವನಿಗೆ ಇನ್ಮೇಲೆ ಮಾತಲ್ಲಿ ಏನು ಹೇಳಲ್ಲ. ದಂಡಂ ದಶಗುಣಂ ಭವೆ ಅಷ್ಟೇ. ಓ, ಎಂತ ಕೆಲಸ ಮಾಡ್ದಲ್ಲೋ ಕೃಷ್ಣ. ಕಲ್ಯಾಣಿ, ಅಕ್ಕ, ಯಾವಾಗ ಬಂದೆ ನೀನು? ಅಮ್ಮ ಎಲ್ಲಿ? ಅಮ್ಮನಿಗೆ ನೀನು ಬಂದಿರೋ ವಿಷಯ ಗೊತ್ತೋ ಇಲ್ವೋ? ಬರೋ ಮುಂಚೆ ಕಾಲ್ ಮಾಡಿ ಹೇಳಬೇಕು ತಾನೆ. ಏನಾದರೂ ರೆಡಿ ಮಾಡಿರ್ತಿದ್ವಿ. ತಡಿ, ತಿನ್ನೋಕೇನಾದರೂ ಮಾಡಿಬಿಡ್ತೀನಿ. ಹಾಂ, ನಿನಗೆ ನಾಚಿಕೆ ಆಗಲ್ವರ್ಕು? ಇಂಥ ಕೆಲಸ ಮಾಡ್ಕೊಂಡು ಬಂದಿದ್ಯಲ್ಲ, ನಿನಗೇನು ಅನ್ಸಲ್ವಾ? ಅಕ್ಕ, ನೀನು ಇಷ್ಟೊಂದು ಹದಗೆಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ತರ ಕೆಲಸ ಎಲ್ಲ ಮಾಡ್ತೀಯ ಅಂತ ಊಹೇನೂ ಮಾಡಿರ್ಲಿಲ್ಲ. ಅಲ್ಲ, ನಿಂಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತೆ? ಏನ್ ಸಿಕ್ಕಾಕೊಳ್ಳಲ್ಲ ಅನ್ಕೊಂಡಿದ್ಯಾ? ಯಾಕಕ್ಕ ಹೀಗೆ ಕೂಗಾಡ್ತಿದ್ಯಾ? ಏನೇ ಮಾತಾಡ್ತಿದ್ಯಾ ನೀನು? ಓಹೋ, ನಾನು ಏನ್ ಮಾತಾಡ್ತಿದ್ದೀನಿ ಅಂತ ನಿನಗೆ ಅರ್ಥ ಆಗ್ತಿಲ್ವಾ? ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತೊಂದು ಅಂದ್ರಂತೆ. ಅಲ್ಲ, ಅಮ್ಮನ್ಗೆ ಏನಾದ್ರೂ ಈ ವಿಷಯ ಗೊತ್ತಾದ್ರೆ ಏನ್ ಅನ್ಕೋತಾರೆ ಅಂತ ಯೋಚನೆ ಮಾಡಿದ್ಯಾ ನೀನು? ದುಡ್ಡು ಬೇಕು ಅಂದಿದ್ರೆ ನನ್ನ ಹತ್ರ ಬರ್ಬೇಕಾಗಿತ್ತು, ನನ್ನ ಹತ್ರ ಕೇಳ್ಬೇಕಾಗಿತ್ತು. ಯಾಕೆ ನಿನ್ನ ಅಕ್ಕ ಸತ್ತೋಗಿದ್ದಾಳ? ಮಾವ ಈ ಮನೆ ಬಗ್ಗೆ, ಮನೆಯವ್ರ ಬಗ್ಗೆ ಏನ್ ಅನ್ಕೊಳಲ್ಲ ಹೇಳು? ಬರೀ ನಿನ್ ಬಗ್ಗೆ ಮಾತ್ರ ಯೋಚನೆ ಮಾಡಿ ಹೋಗಿದ್ಯಾ? ಬೇರೆಯವರೆಲ್ಲ ನಿನ್ ಪಾಲಿಗೆ ಸತ್ತೋಗಿದಾರ? ಅಕ್ಕ, ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳಿಸ್ಕೊಣ. ಬ್ಯಾಂಕಿಂದ ನೋಟಿಸ್ ಬಂದಿತ್ತು, ಕಾಲ್ ಮಾಡಿದ್ರು ಕಣೆ. 1 ತಿಂಗಳಲ್ಲಿ 10 ಲಕ್ಷ ಕಟ್ಟಲಿಲ್ಲ ಅಂದ್ರೆ ಮನೆ ಜಪ್ತಿ ಮಾಡ್ತೀವಿ ಅಂತ ಹೇಳಿದ್ರು. ನನಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅಕ್ಕ. ಫೈನಾನ್ಸ್ ಕಂಪ್ನಿಗೆ ಹೋದೆ. ಹಗಲು ರಾತ್ರಿ ಆಟೋ ಓಡಿಸಿದ್ದೀನಿ ಕಣೆ. ಪರಿಚಯ ಇದ್ದವ್ರಿಗೆಲ್ಲ ಕಾಲ್ ಮಾಡಿ ದುಡ್ಡು ಕೇಳಿದ್ದೀನಿ. ಯಾವುದೋ ಕೆಲ್ಸಕ್ಕೆ ಬರಲಿಲ್ಲ ಅಕ್ಕ. ಅದಕ್ಕೆ ಹಾಗೆ ಮಾಡಿದೆ. ನೀನಿವಾಗ ಆ ಮನೇಲಿದ್ಯಾ, ನಿಮ್ದೇ 1000 ಸಮಸ್ಯೆಗಳಿರುತ್ತೆ. ನಾನು ಬಂದು ನಿನ್ನ ಹತ್ರ ಹೇಗೆ ದುಡ್ಡು ಕೇಳಲಿ? ಅದಕ್ಕೆ ರೆಸಾರ್ಟ್ಗೆ ಹೋಗ್ತೀಯಾ? ಅದು ಯಾವನ ಜೊತೆ ಹೆಂಡತಿಯಾಗಿ ನಾಟಕ ಮಾಡ್ಕೊಂಡು? ಅಕ್ಕ, ನಾವು ಗೆದ್ವಿ ಕಣೆ. ಆದ್ರೆ ಆ ದುಡ್ಡನ್ನ ಇನ್ನೊಂದು ಕಪ್ಪಲ್ಲಿ ಕೊಟ್ವಿ. ಪಾಪ ಅವ್ರ ಮಗು ಆಪರೇಷನ್ಗೆ ದುಡ್ಡು ಬೇಕು ಅಂತ ತುಂಬ ಒದ್ದಾಡ್ತಾ ಇದ್ರು. ಅದಕ್ಕೆ ಅವ್ರಿಗೆ ಕೊಟ್ವಿ. ಆದ್ರೆ ಮನೆಗೆ ಬರುವಾಗ ನಾವು ಬರೀ ಕೈಯಲ್ಲಿ ಬರಲಿಲ್ಲ, 10 ಲಕ್ಷ ತಗೊಂಡು ಬಂದ್ವಿ ಅಕ್ಕ. ಅಲ್ಲ, ನಿಂಗೇನ್ ತಲೆ ಕೆಟ್ಟಿದ್ಯಾ ಅಥವಾ ನಿನ್ ಬುದ್ಧಿ ಇರೋದೇ ಇಷ್ಟ? ನಾನು ಏನ್ ಕೇಳ್ತಿದ್ದೀನಿ, ನೀನ್ ಏನ್ ಸಮಜಾಯಿಷಿ ಕೊಡ್ತಿದ್ಯಾ? ಕಲ್ಯಾಣಿ, ಏನ್ ಹೇಳಿ ಯಶೋದ, ಎಲ್ಲಿಂದ ಶುರು ಮಾಡ್ಲಿ ಅಂತ. ಈಗ ದಿನ ಟಿವಿಯಲ್ಲಿ ಬರೋ ಸೀರಿಯಲ್ ತರ ಎಪಿಸೋಡ್ ಮೇಲೆ ಎಪಿಸೋಡ್, ಮನೆಯೆಲ್ಲ ಸರ್ಚ್ ಮಾಡಬೇಕು ಅಂತ ಬಂದಿದ್ರು ಪೊಲೀಸ್ನವರು. ಇದು ಒಂದು ನಾಟಕ ಆಯ್ತು. ಇದಾದ್ಮೇಲೆ ಕೃಷ್ಣ 3 ದಿನ ಎಲ್ಲ ಹೊರಟೋಗ್ಬಿಟ್ಟಿದ್ದ. ಆಮೇಲೆ ವಿನಯ್ ಜಾಸ್ತಿ ನೀರೇ ಕುಡಿದಿದ್ದವನು, ಗಂಟು ಪೂರ್ತಿ ಕುಡ್ಕೊಂಡು ಬಂದ್ಬಿಟ್ಟಿದ್ದ. ಸೂರ್ಯಪ್ರಕಾಶು ಕಂಡವ್ರಿಗೆ ದುಡ್ಡು ಕೊಟ್ಟ. ಇದನ್ನೆಲ್ಲ ಮೀರಿ ಡ್ರಾಮಾ ಇನ್ನೊಂದಿದೆ. ಕಲ್ಯಾಣಿ ಸೂರ್ಯಪ್ರಕಾಶ್ ತಲೆ ಒಳಗೆ ಹೋಯ್ ಹಾಕಿ ಬ್ರೈನ್ ವಾಶ್ ಮಾಡಿ ನಮ್ಮ ಕೃಷ್ಣನ್ನ ಅಂಗಡಿ ಸೇರಿಸ್ಕೊಳ್ಳೋ ಹಾಗೆ ಮಾಡ್ಬಿಟ್ಲು. ಏನೆಲ್ಲ ನಡೆದು ಹೋಗಿದೆಯಲ್ಲ ರಚಮ್ಮ? ಏನೇನಾಗೋಗಿದೆ, ಕರೆಕ್ಟಾಗಿ ಎಪಿಸೋಡ್ ಹೇಳೋದೇ ಕಷ್ಟ. ಆ ಕಲ್ಯಾಣಿದೇನಂತೆ ಸಮಾಚಾರ? ಅವಳದೇನಿರುತ್ತೆ
ಅಂದರೆ ಅವಳಲ್ಲಿ ಏನಾದರೂ ಬದಲಾವಣೆಗಳು, ವಿನಯ್ ಬಗ್ಗೆ, ಈ ಮನೆ ಬಗ್ಗೆ ಏನಾದರೂ ಎಕ್ಸ್ಟ್ರಾ ಕಾಳಜಿ ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಸ್ವಲ್ಪ ಚಳಿ ಬಿಟ್ಟವಳ ಥರ ಆಡ್ತಾಳ ಕಣೆ ಈಗೀಗ. ಅವಳ ಬಗ್ಗೆ ನಂಗೀಗ ಒಂಥರ ಮುಳ್ಳು ಚುಚ್ಚಿದಂಗೆ ಆಗ್ತದೆ. ಹತ್ರ ಹೋದ್ರೆ ಒಂಥರ ಶಾಕ್ ಹೊಡೆದಂಗೆ ಆಗುತ್ತೆ. ಏನು ಸರಿ ಇಲ್ಲ ಅನ್ಸುತ್ತೆ. ಆ ಅಂಗಡಿ ಬಗ್ಗೆ ಸೂರ್ಯಪ್ರಕಾಶ್ ಹತ್ರ ಹೋಗಿ ಕನ್ವಿನ್ಸ್ ಮಾಡಿಬಿಟ್ಟಿದ್ದಾಳೆ. ಯಾವ ಸೊಸೆ ಎಷ್ಟು ಬೇಗ ಸಲಿಗೆ ತಗೊಂಡು ಬಿಡ್ತಾಳೆ ಅಂತ. ಅದು ಅಲ್ಲದೆ ಏನಾದ್ರೂ ಒಂದು ಕೆಲಸ ಮಾಡಬೇಕಾದ್ರೆ ಮನುಷ್ಯ ತನಗೇನಾದ್ರೂ ಲಾಭ ಇದ್ರೆ ಮಾತ್ರ ಮಾಡೋದು. ಅಂತ ಲಾಭ ಇವಳಿಗೇನಿದೆ ಕೃಷ್ಣನಿಗೆ ಕೆಲಸ ಸಿಗೋದ್ರಿಂದ? ರಾಚಮ್ಮ, ನೀನು ಸುಮ್ಮನೆ ಅವಳ ಬಗ್ಗೆ ಏನೇನೋ ಇಲ್ಲದೆ ಇರೋದೆಲ್ಲ ತಲೆಗೆ ಹಾಕ್ಕೊಂಡು ನೀನು ತಲೆ ಕೆಡಿಸ್ಕೊತಾ ಇದೀಯ ಅಂತ ಅನ್ನಿಸ್ತಾ ಇದೆ. ತುಂಬ ಸುಸ್ತಾದಂಗೆ ಕಾಣಿಸ್ತಿದ್ಯಾ? ನಾನು ಈಗಷ್ಟೇ ರುಕ್ಕೋ ಹತ್ರ ನಿಂಗೆ ಯಾವ ಸ್ವೀಟ್ ಇಷ್ಟ ಅಂತ ಮಾತಾಡ್ತಿದ್ದೆ. ನಮ್ಮ ಮನೆ ಹತ್ರ ಹೊಸ ಅಂಗಡಿ ಓಪನ್ ಆಗಿದೆ. ನೆಕ್ಸ್ಟ್ ಟೈಮ್ ಬರ್ತಾ ನಿಂಗೂ ಸ್ವೀಟ್ ತರ್ತೀನಿ. ಸರಿ ಕಡೆ, ನೀನ್ ಯಾವಾಗ ಬಂದೆ? ಒಂದು ಫೋನ್ ಮಾಡಿ ಬರೋದಲ್ವಾ? ಏನು ಒಬ್ಳೆ ಬಂದಿದೀಯಾ? ಅಳಿಯಂದ್ರನ್ನು ಕರ್ಕೊಂಡು ಬರೋದಲ್ವಾ? ಒಂದು ಕೆಲಸ ಮಾಡು, ಅಳಿಯಂದ್ರಿಗೂ ಫೋನ್ ಮಾಡಿ ಇಲ್ಲಿಗೆ ಬರೋಕ್ಕೆ ಹೇಳು. ನಾನೇ ಅಡುಗೆ ಮಾಡ್ತೀನಿ, ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿರಂತೆ. ಇಲ್ಲಮ್ಮ, ಅವ್ರಿಗೇನೋ ಕೆಲಸ ಇತ್ತಂತೆ, ಅದಕ್ಕೆ ನಾನೊಬ್ಳೆ ಬಂದೆ. ನಾನು ಊಟ ಮಾಡ್ಕೊಂಡೇ ಬಂದಿದ್ದೀನಿ. ಅದಲ್ಲದೆ ಭವ್ಯ ಬಂದ್ಮೇಲೆ ತಿನ್ನ ಕೊಡ್ತಾನೆ ಇದ್ದಾಳೆ. ಅವಳು ಇನ್ನೇನೇ ಕೊಡೋಕೆ ಸಾಧ್ಯ? ಅವಳಿಗೇನು ಅಡುಗೆ ಮಾಡಕ್ ಬರತ್ತಾ? ತಿಂಡಿ ಮಾಡಕ್ ಬರತ್ತಾ? ತಾನು ತಂದಿಟ್ಕೊಂಡಿರ್ತಾಳಲ್ಲ ಕುರುಕ್ಲು, ಅದನ್ನೇ ಕೊಟ್ಟಿರ್ತಾಳೆ ಅಷ್ಟೆ.